ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಲಕ್ಕವಳ್ಳಿ ಹೋಬಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ತೆರವಾದ ಸ್ಥಾನಕ್ಕೆ ಅಧ್ಯಕ್ಷರಾಗಿ ಅಬ್ದುಲ್ ರೆಹಮಾನ್, ಉಪಾಧ್ಯಕ್ಷೆಯಾಗಿ ಟಿ.ಎಂ. ನಿರ್ಮಲಾ ಹಾಗೂ ಸರ್ವ ಸದಸ್ಯರುಗಳ ಒಮ್ಮತದಿಂದ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ. ಸ್ವಾಗತ ಭಾಷಣ ಮಾಡಿದ ಫಣಿರಾಜ್, ಈ ಸಂದರ್ಭದಲ್ಲಿ ಮುಖಂಡರುಗಳಾದ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷರಾದ ರವಿಕಿಶೋರ್ ಮತ್ತು ವಿಶ್ವನಾಥ್, ಚಂದ್ರಕಲಾ, ಪವನ್ ಕಿಶೋರ್, ತರೀಕೆರೆ ನರೇಂದ್ರ, ರಾಜಶೇಖರ್, ತರೀಕೆರೆ ಪೈಲ್ವಾನ್ ಗಂಗಾಧರ್, ಪುರಸಭೆ ಸದಸ್ಯರುಗಳಾದ ಚೇತನ್, ಬಸವರಾಜ್, ಚಂದ್ರಶೇಖರ್, ರಮೇಶ್ ಹಾಗೂ ಚುನಾವಣಾಧಿಕಾರಿಗಳಾಗಿ ಸಿಡಿಪಿಒ ಚರಣ್ರಾಜ್ ಮತ್ತು ಪಿಡಿಒ ಭದ್ರಾಚಾರಿ, ಪೊಲೀಸ್ ಠಾಣಾಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಮತ್ತು ಗ್ರಾಮಸ್ಥರು ಹಾಜರಿದ್ದರು. ವರದಿ ಕರ್ಕುಚ್ಚಿ ಕೃಷ್ಣಮೂರ್ತಿ, SP7 ನ್ಯೂಸ್, ತರೀಕೆರೆ. ಆದರೆ ನಾವು ಅದು ಅಂತ ಕರಿತೀವಿ. ಎಷ್ಟು ಅದೃಷ್ಟವಂತ ಅಂದರೆ ತುಂಬ ಅದೃಷ್ಟವಂತ. ಇದು 2ನೇ ಬಾರಿ ಆಯ್ಕೆ ಆಗಿದ್ದರು ಅವರು ಅಧ್ಯಕ್ಷನಾಗಿ. ಕಳೆದ ಬಾರಿ ಅಧ್ಯಕ್ಷ ಆಗಿ ಆಯ್ಕೆ ಆದಾಗ ಪಾಪ ವೈದ್ಯರಿ ಮಲ್ಯಾಗ ವಿಜಯ್ ಕುಮಾರ್ ಅವರು ಅಧ್ಯಕ್ಷ ಆಗಿದ್ರು. ಅವರು ಇಳಿತಾ ಒಂದು 20 ಲಕ್ಷ ಗ್ರಾಂಟ್ ಇವರಿಗೆ ಬಿಟ್ಕೊಟ್ರು. ಆರಾಮಾಗಿ ಗ್ರಾಂಟ್ ಬಳಸ್ಬೋದಿತ್ತು, ಆದರೆ ಬಳಸ್ಕೊಂಡಿಲ್ಲ ಪಾಪ, ಇವರು ಬಿಟ್ಕೊಟ್ರು. ಅದೊಂದು ಅದೃಷ್ಟ ತುಂಬ ಚೆನ್ನಾಗಿದೆ ಅಂತ ಅವ್ರು ಅಂದ್ಕೊಂಡಿದ್ರು. ಮತ್ತೆ ಇವತ್ತು ಮುಗಿಸ್ತಾಗವರು ಒಂದು 10 ಲಕ್ಷ ಬಿಟ್ಟರೆ ಈಗ 50 ಲಕ್ಷ ತನಕ ಈಗ ಕೊಟ್ಟಿದ್ದಾರೆ. ಈಗ ಅದೃಷ್ಟನ ಇಲ್ಲ ಅವರು ಗ್ರಾಂಟ್. ಈ ಪರಿಸ್ಥಿತಿಯಲ್ಲಿ ಗ್ರಾಂಟ್ ಕೈ ಸಿಗ್ತಾ ಇದೆ ಅಂತಂದ್ರೆ ಈ ಬರೋ ಟೈಮಲ್ಲಿ ಅದೃಷ್ಟ ತುಂಬಾ ಅದೃಷ್ಟ ಇದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಈಗ ನಮ್ಮ ಎದುರುಗಡೆ ಊರಿನ ಎದುರುಗಡೆ ಆಗಲಿ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಎದುರುಗಡೆ ಇರುವಂತ ಸವಾಲುಗಳೇನಂದ್ರೆ, 2 ಟರ್ಮಿಂದ ನಿವೇಶನಗಳು, ಬಡವರಿಗೆ ಹಂಚುವಂತ ನಿವೇಶನಗಳು ಬಡಾವಣೆ ರೆಡಿಯಾಗಿ ಹಂಚಿಕೆಗೆ ರೆಡಿ ಇದ್ದಂತ ಬಡಾವಣೆಗಳು ಸದ್ಯ ತುರ್ತಲ್ಲೇ ಅದನ್ನ ತಗೊಂಡು ಎಲ್ಲರಿಗೆ MLA ಅವರ ಸಹಕಾರ ತಗೊಂಡು ಹಂಚಿಕೆ ಆಗ್ಬೇಕಂತ ನಾನು ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ, ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರನ್ನ ನಾನು ಈ ಸಭಾ ಮುಖಾಂತರ ನಾನು ತಗೊಂಡ್ತಾ ಇದ್ದೀನಿ. ಇನ್ನೊಂದು, ನಮ್ಮ ವಿಶ್ವನಾಥ್ ಅವರು ಹೇಳಿದಂಗೆ ರೋಡ್ ಅಗಲೀಕರಣ ಹಾಗೂ ಹಾಲಿ KPCC ಸದಸ್ಯರಾದಂಥ ವಿಶ್ವನಾಥ್ ಅವರೇ, ಕಾಡ ಕುಂಬಾರಂತ ರಾಜಶೇಖರ್ ಅವರೇ, ಮಾಜಿ ಪುರಸಭೆ ಅಧ್ಯಕ್ಷರಾದ ಎಲ್ಲ ಸ್ನೇಹಿತರು, ಕೌನ್ಸಿಲರ್ಗಳು ಎಲ್ಲ ಬಂದಿದ್ದಾರೆ. ಅವಾಗೆಲ್ಲ ನಾನು ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸ್ತಾ, ಹಾಗೂ ವೇದಿಕೆ ಮೇಲಿರುವ ಉಪಾಧ್ಯಕ್ಷರಾದಂಥ ನಿರ್ಮಲಾ ಅವರೇ ಹಾಗೂ ಚಂದ್ರಕಲಾ ಮೇಡಮ್ ಅವರೇ, ಅಲಿ ಅವರೇ, ಇದಕ್ಕೆ ಪ್ರಮುಖ ಕಾರಣಕರ್ತರು ನಮಗೆಲ್ಲ ಸಹಕಾರ ನೀಡಿರುವಂಥ ರೆಸಾರ್ಟ್ ಮಾಲೀಕರಾದಂಥ ಪವನ್ ಕಿಶೋರ್ ಅವರೇ. ಯಾಕಂದರೆ ನಾವೆಲ್ಲ ಇದ್ದೀವಿ, ನಾವು ಯಾವುದೇ ಕಾರ್ಯಕ್ರಮ, ಯಾವುದೇ ಚುನಾವಣೆ ಬಂದರೂ ಅವರೇ ನಮಗೆಲ್ಲ ಅನ್ನದಾಗಿದ್ದು. ಹಾಗಾಗಿ ಅವ್ರ ಹೆಸರು ಹೇಳ್ಬೇಕಾಗುತ್ತೆ. ಯಾಕಂದರೆ ಮುಂದಿನ ದಿವಸಗಳಲ್ಲಿ ಅವ್ರಿಗೊಂದು ಅವಕಾಶ ಆಗುತ್ತೆ ಅಂತೇಳಿ ನಾನು ಮನಪೂರ್ವಕವಾಗಿ ಹೇಳ್ತಾ ಇದ್ದೇನೆ. ಹಾಗಾಗಿ ಅವ್ರಿಗೆಲ್ಲ ಶುಭಾನ ಕೋರ್ತಾ, ಹಾಗೆ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರುಗಳೇ, ಗ್ರಾಮಸ್ಥರೇ, ನನ್ನ ತರೀಕೆರೆಯಿಂದ ವಿಜಯಣ್ಣ ಆಗಿರ್ಬೋದು, ಆರ್ಕೆ ಆಗಿರ್ಬೋದು, ಗಂಗಣ್ಣ ಆಗಿರ್ಬೋದು, ಪ್ರಸಣ್ಣ ಆಗಿರ್ಬೋದು, ದೇವರಲೋಕನ ಆಗಿರ್ಬೋದು, ಎಲ್ಲ ಸ್ನೇಹಿತರುಗಳು, ಚಂದ್ರಣ್ಣರಾಗಿರ್ಬೋದು, ಹಿರಿಯರಾಗಿರುವಂಥ ಎಲ್ಲ ಸ್ನೇಹಿತರಿಗೂ ಅಭಿನಂದನೆ ಸಲ್ಲಿಸ್ತಾ, ಹಾಗೂ ಲಕ್ಕವಳ್ಳಿ ಗ್ರಾಮಸ್ಥರೇ, ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ಹಲವಾರು ಸಮಸ್ಯೆಗಳು ಇದೆ. ಹೀಗಾಗಿ ರವಿಕಿಶೋರ್ ಅವರು ಹೇಳಿದ್ರು, ರಸ್ತೆ ಅಗಲೀಕರಣ ಆಗಬೇಕು ಅಂತ. ರಸ್ತೆ ಅಗಲೀಕರಣ ಪ್ರಪೋಸಲ್ ಇದ್ದೀವಿ, ಜನಗಳಿಗೂ ಕರೆದಿ
ತೀರ್ಮಾನ ಮಾಡಿದ್ವಿ 35 ಅಡಿ ಮಾಡೋಣ ಅಂತೇಳಿ. ಹಾಗಾಗಿ ಬೇಡ, ಕೆಲವರೆಲ್ಲ ಮೇನ್ ರೋಡ್ ಭಾಗದಲ್ಲಿ 45 ಮಾಡಿ ಅಂತ ಹೇಳ್ತಿದ್ರು. ಬಗ್ಗೆ ಈಗ ಪ್ರಾಸೆಸ್ ಅಲ್ಲಿ ಇದೆ ಅಂತ ಎಲ್ಲರಿಗೂ ಗೊತ್ತಿದೆ. ಈಗ ಏರ್ಪೋರ್ಟ್ ರೋಡ್ ಆಗ್ಬಿಟ್ಟಿದೆ ನಮ್ದು. ಈ ಮುಂಚೆ ಮಂಗಳೂರು ರೋಡ್ ಇತ್ತು, ಈಗ ಏರ್ಪೋರ್ಟ್ ರೋಡ್ ಆಗಿದೆ. ತುಂಬಾ ಟ್ರಾಫಿಕ್ ಜಾಸ್ತಿ ಆಗಿಬಿಟ್ಟಿದೆ. ಅದಕ್ಕಾಗಿ ಎಲ್ಲರೂ ಊರಿನವರು ಎಲ್ಲರೂ ಸಹಕಾರ ತಗೊಂಡು ನಮ್ಮ ಮೈನ್ ರೋಡಲ್ಲಿರೋರು ಅವರೆಲ್ಲರೂ ಕೂತ್ಕೊಂಡು ಮಾತಾಡಿ ಅದ್ರ ಬಗ್ಗೆ ಗಮನ ಕೊಡ್ಬೇಕಂತ ನಾನು ಕೋರ್ಕೊಳ್ತಾ ಇದ್ದೀನಿ. ಈಗ ಸ್ವಚ್ಛತೆ ಬಗ್ಗೆ ಈ ಡೆಂಗು ಇಂಥ ಜ್ವರಗಳು ಈಗ ಹಬ್ಕೊಂಡಿದ್ದಾವೆ. ಅದ್ರ ಬಗ್ಗೆ ಹೆಚ್ಚಿನ ಗಮನ ಕೊಟ್ಟು ಹಿಂದೆ ತೀರ್ಮಾನ ಮಾಡಿದೀವಿ. ಒಂದು 40 ಅಡಿಗೋ ಅಥವಾ 45 ಅಡಿಗೋ ಮಾಡೋಣ ತೀರ್ಮಾನ ಮಾಡಿ ಎಲ್ಲ ಸಹಕಾರ ಕೊಟ್ಟಿದ್ದಾರೆ. MLA ನೇತೃತ್ವದಲ್ಲಿ ಒಂದು ಸಭೆ ಕರೆದಿ ಅವರೇ ಏನು ತೀರ್ಮಾನ ಅವ್ರು ಹೇಳ್ತಾರೆ, ನೀವು ಹೊಡಿಸಿ ನಾವು ದುಡ್ಡು ಕೊಡ್ತೀವಿ ಅಂತೇಳಿ. ಹಿಂದೆ ಕಳಸರಿ ಅವರು 9 ಕೋಟಿ ರೂಪಾಯಿ ಈಗ ಅನುದಾನ ಕೊಟ್ಟಿದ್ರು. ಅದಕ್ಕೆ ಕಾರಣಾಂತರದಿಂದ ಮಾಡೋಕ್ಕಾಗಲಿಲ್ಲ, ಅದು ಅಜ್ಜಂಪುರಕ್ಕೆ ಹೋಯ್ತು. ಈಗೇನಾಗಿದೆ, ರಸ್ತೆ ಕಿರುದಾಗಿದೆ, ಹಾಗಾಗಿ ವೆಹಿಕಲ್ಗಳು ಜಾಸ್ತಿ ಆಗಿದೆ ಅಂತೇಳಿ ಅದೆಲ್ಲ ಮೇನ್ ರೋಡ್ನವರು ಮುಖ್ಯಸ್ಥರೆಲ್ಲ ಕೇಳಿ ನಾವು ಅವ್ರನ್ನ ಕರೆದಿ ಎಲ್ಲ ಸಮಾಧಾನ ಮಾಡಿ ತೀರ್ಮಾನ ಮಾಡಿದ್ದೀವಿ. ಅವೆಲ್ಲ ಒಪ್ಪಿಗೆ ಕೊಟ್ಟಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ MLA ಕರೆದಿ ಒಂದು ಸಮ್ಮುಖದಲ್ಲಿ ತೀರ್ಮಾನ ಮಾಡ್ತೀವಿ. ಅವರ ಅನುದಾನ ಹಾಕ್ಕೊಟ್ಟಿದ್ದಲ್ಲಿ ನಾವು ಎಲ್ಲ ಮುಖ್ಯ ರಸ್ತೆಯವರಿಗೆ ಮನವೊಲಿಸಿ ಪ್ರಾಮಾಣಿಕವಾಗಿ ಪ್ರಯತ್ನ ಪಡೋದ್ರೊಳಗಡೆ ನಾವು ಸದಾ ಸಿದ್ಧ ಇದ್ದೀವಿ. ಹಾಗಾಗಿ ಈಗ ಭದ್ರೆಯ 160 ಅಡಿ ಇದೆ. ಇನ್ನು ಕೆಲವು 26 ಅಡಿ ಬಂದ್ಬಿಟ್ರೆ ಭದ್ರೆಯ ಒಡೆಯಲ್ಲೇ ನಾವೆಲ್ಲ ಇದ್ದೀವಿ. ಯಾಕಂದ್ರೆ ಕುಡಿಯೋ ನೀರಿಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಆಮೇಲೆ ನಿವೇಶನ ಕೂಡಲೇ, ಯಾಕಂದ್ರೆ ಕಳಸರಿ ಮಾಡಬೇಕಾಯ್ತು, ಕಳಸರಿ ಕಾರಣಾಂತರದಿಂದ ಮಾಡೋಕ್ಕಾಗಿಲ್ಲ. ಸೈಟ್ ವಿತರಣೆನ ಮನೆ ಎಲ್ಲ ಮುಖಂಡರುಗಳನ್ನ ಇಟ್ಕೊಂಡು MLA ಸಮ್ಮುಖಕ್ಕೆ ಬಂದಿದೆ. ಇದನ್ನ ಯಾಕೆ ಕೊಡಬೇಕು, ಹೆಂಗೆ ಕೊಡಬೇಕು ಅಂದಾಗ ಲಾಟ್ರಿ ಮುಖಾಂತರ ಆಯ್ಕೆ ಮಾಡಬೇಕಾಗುತ್ತೆ. ಲಾಟ್ರಿ ಮುಖಾಂತರ ಆಯ್ಕೆ ಮಾಡ್ತೀವಿ. ಮುಂದಿನ ದಿವಸಗಳಲ್ಲಿ ಕೆಲವೇ 2 ತಿಂಗಳಲ್ಲಿ ಈ ಕಾರ್ಯಕ್ರಮ ಜರೂರಾಗಿ ಜಾರಿಗೆ ತರ್ತೀವಿ. ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತೀವಿ. MLA ಆಗಲಿ MP ಆಗಲಿ ಈ ಧನ್ಯವಾದಗಳು ಅಧ್ಯಕ್ಷರಿಗೆ, ನೂತನ ಅಧ್ಯಕ್ಷರಿಗೆ. ಈಗ 14ನೇ ಸಮಯ. ಈ ಒಂದು ಕಾರ್ಯಕ್ರಮಕ್ಕೆ